ಏನಾಯ್ತಂದರೆ ರೋಡ್ ಸೈಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಪಕ್ಕ ಒಬ್ಬನ್ನ ಕೆಲಸ ಮಾಡ್ತಾ ಇರೋರನ್ನ ನೋಡಿದೆ. ಇವ್ರಿಗೇನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂದ್ಕೊಂಡೆ. ನಾನು ಡಿಸೈಡ್ ಆದೆ ಇವ್ರಿಗೇನಾದರೂ ಮಾಡಬೇಕು ಅಂತ. ಆಗ ಅವ್ರ ಹತ್ರ ಹೋಗಿ ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳಿದೆ. ಯಾರ ಕೆಲಸ ಅಂತ ಹೇಳಿದ್ರು. ದಿನಕ್ಕೆ ಎಷ್ಟು ಬರುತ್ತೆ ಕೆಲಸ ಮಾಡಿದ್ರೆ ಅಂತ ಕೇಳಿದೆ. 200, 300, 500ವರೆಗೂ ಬರುತ್ತೆ ಅಂತ ಹೇಳಿದ್ರು. ಸಾಕಾಗತ್ತಾ ನಿಮಗೆ, ಅಡ್ಜಸ್ಟ್ ಆಗುತ್ತಾ, ಹೆಂಗೆ ಮೇಂಟೆನೆನ್ಸ್ ಎಲ್ಲ ಅಂತ ಕೇಳಿದೆ. ಅಡ್ಜಸ್ಟ್ ಆಗುತ್ತೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ತುಂಬ ಇಷ್ಟ ಆಯಿತು. ಒಂದು ದಿವಸ ಕೆಲಸ ಇರುತ್ತೆ, ಒಂದು ದಿವಸ ಕೆಲಸ ಇರಲ್ಲ ಅಂತ ಹೇಳಿದ್ರು. ಈ ಹಾರ್ಡ್ ವರ್ಕರ್ ಪರ್ಸನ್ನ ಇವ್ರಿಗೆ ಏನಾದರೂ ಮಾಡಬೇಕು, ಏನಾದರೂ ಕೊಡಬೇಕು ಅಂತ ಡಿಸೈಡ್ ಆದೆ. ಊಟ ಆಯ್ತಮ್ಮ ಅಂತ ಕೇಳಿದೆ. ಇನ್ನೂ ಇಲ್ಲ ಅಂತ ಹೇಳಿದ್ರು. ಏನು ತಿಂತೀರಾ ಅಂತ ಕೇಳಿದೆ. ನನಗೆ ಬಿರಿಯಾನಿ ಇಷ್ಟ ಅಂತ ಹೇಳಿದ್ರು. ವಾವ್, ತೊಗೊಂಬರ್ತೀನಿ, ಒಂದು 5 ನಿಮಿಷ ಇರೀಮಾ ಬಿರಿಯಾನಿಗೆ ಅಂತ ಹೇಳಿ ಅಕ್ಕಪಕ್ಕ ಯಾವುದಾದ್ರು ಹೋಟೆಲ್ ಇದೆಯಾ ಅಂತ ನೋಡಿದೆ. ಅಲ್ಲಿ ಬಿರಿಯಾನಿ ಅಂಗಡಿ ಇತ್ತು. ಬಿರಿಯಾನಿನೇನು ತೊಗೊಂಬಂದು ಅವ್ರ ಕೈ ಕೊಟ್ಟು ಅವ್ರ ಕಣ್ಣಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ನ ನೋಡಿದೆ. ಅವ್ರಿಗೆ ಕೊಟ್ಟಿದ ತಕ್ಷಣ ಅವ್ರು ನಗುತ್ತಾ ಈಸ್ಕೊಂಡ್ರು. ಬಿರಿಯಾನಿ ತಿನ್ನಿ ಅಂತ ಹೇಳಿ ಅವರಿಗೆ ಧೈರ್ಯ ಕೊಟ್ಟು ಅಲ್ಲಿಂದ ಬಂದೆ.